ಇವತ್ತು ಬಂದ್ಬಿಟ್ಟು ನಾನು ಪ್ರೊಸೆಸರ್ಸ್ ಬಗ್ಗೆ ಹೇಳ್ತೀನಿ. ಸೊ ಪ್ರೊಸೆಸರ್ಸು ಮೊಬೈಲಲ್ಲಿ ಇವತ್ತು ಏನು ಯೂಸ್ ಮಾಡ್ತಾ ಇದ್ದಾರೆ, ಸೊ ಅದ್ರ ಬಗ್ಗೆ ಡೀಪ್ ನಾಲೆಡ್ಜ್‌ನ ತೊಗೊಂಬಿಡಿ. ಸೊ ಈ ವಿಡಿಯೋನ ಪೂರ್ತಿ ನೋಡಿ. ನೀವೇನಾದ್ರೂ ಮೊಬೈಲ್ ತೊಗೊಳಕ್ಕೆ ಹೋಗ್ತಾ ಇದ್ದೀರಾ ಅಂತ ಅಂದರೆ, ಈ ಒಂದು ವಿಡಿಯೋ ನೋಡೋದ್ರಿಂದ ನೀವು ಬೆಟರ್ ಆಗಿರ್ತಕ್ಕಂತಹ ಮೊಬೈಲ್‌ನ ಪರ್ಚೇಸ್ ಮಾಡ್ತೀರಾ. ಫಸ್ಟು ನೀವೇನು ಅರ್ಥ ಮಾಡ್ಕೋಬೇಕು ಅಂತಂದರೆ, ಪ್ರೊಸೆಸರ್ಸಲ್ಲಿ ಎಷ್ಟು ಕೋರ್ ಇರ್ತಕ್ಕಂತಹ ಪ್ರೊಸೆಸರ್ಸ್ ಇದೆ ಅಂತ ಅಂದ್ಬಿಟ್ಟು. ಇವಾಗೆಲ್ಲ ಬರ್ತಾ ಇರ್ತಕ್ಕಂಥದ್ದು 8 ಕೋರ್ ಪ್ರೊಸೆಸರ್ಸು ಬೈ ಡಿಫಾಲ್ಟು. ಸೊ ಇನ್ನು 2007 ಆವಾಗೆಲ್ಲ ಸ್ಟಾರ್ಟ್ ಆಗಿತ್ತು ಯಾವ ಥರ ಅಂದರೆ 1 ಕೋರ್ ಪ್ರೊಸೆಸ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಕೆಲವು ದಿನ ಆದಮೇಲೆ 2 ಕೋರ್ ಪ್ರೊಸೆಸರ್ಸ್ಗಳನ್ನ ಸ್ಟಾರ್ಟ್ ಮಾಡಿದ್ರು. ಮತ್ತು ಅದಾದಮೇಲೆ ಕ್ವಾಡ್ಕೋಮ್ ಪ್ರೊಸೆಸರ್ಸ್ಗಳು ಬಂದು ಅದಾದಮೇಲೆ ಬಂದ್ಬಿಟ್ಟು ಜನ್ರೇಷನ್ ಇವಾಗ ಚೇಂಜ್ ಆಯಿತು. ಇವಾಗ 8 ಕೋರ್ ಪ್ರೊಸೆಸರ್ಸ್ಗಳು ರನ್ನಿಂಗಲ್ಲಿದೆ. ನಿಮ್ಮ ಮೊಬೈಲಲ್ಲಿ 8 ಕೋರ್ ಪ್ರೊಸೆಸರ್ ಇದ್ದೇ ಅಂದ ತಕ್ಷಣವೇ ನಿಮ್ಮ ಒಂದು ಮೊಬೈಲ್ ಸ್ಪೀಡ್ ಚೆನ್ನಾಗಿ ಓಡುತ್ತೆ ಅಂತ ಅಂದ್ಕೊಂಡಿದ್ರೆ 50% ಅಂತ ಹೇಳ್ಬೋದು. ಬಟ್ ಅದರೊಳಗೆ ಇನ್ನೂ ಡೀಪ್ ನಾಲೆಡ್ಜ್ ಹೋಯಿತು ಅಂತ ಅಂದರೆ ಗಿಗಾಟ್ಸ್, ಅದರ ಸ್ಪೀಡ್ ಎಷ್ಟು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಅದಲ್ಲದೆ ನ್ಯಾನೋಮೀಟರ್ಸ್ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಬಗ್ಗೆ ನಾನು ನಿಮ್ಗೆ ಹೇಳ್ತೀನಿ. ಒಂದು ಗುಡ್ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ನೀವು ಇವಾಗ ಒಂದು ಚೆಫ್ ಅಂದರೆ ಅಂದ್ಕೊಳ್ಳಿ. ನೀವೇನು ಮಾಡ್ತಾಯಿದ್ದೀರಾ, ಒಂದು ಕಿಚನ್ನಲ್ಲಿ ನೀವೊಬ್ಬರು ಚೆಫ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ. ನೀವಲ್ಲಿ ಏನು ಮಾಡ್ತೀರಾ, ತರಕಾರಿ ಕಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀರಾ. ಇನ್ನೊಬ್ರು ಯಾರೋ ಬಂದು ಏನು ಮಾಡ್ತಾರೆ, ತರಕಾರಿ ಕಟ್ ಮಾಡಬೇಡ, ಬೇರೆ ಕೆಲಸ ಮಾಡು, ಏನೋ ರೈಸ್ ಮಾಡೋದು ಇನ್ನೊಂದು ಏನೋ ಮಾಡು ಅಂತ ಹೇಳ್ತಾರೆ. ಅವಾಗ ಏನಾಗುತ್ತೆ, ನೀನು ಆ ಮಾಡ್ತಾ ಇರ್ತಕ್ಕಂಥ ಕೆಲಸನ ಬಿಟ್ಟು ಬೇರೆ ಕೆಲಸ ಮಾಡೋಕ್ಕೆ ಹೋಗ್ತೀಯ. ಇದು ಬಂದ್ಬಿಟ್ಟು 1 ಕೋರ್ ಪ್ರೊಸೆಸರ್ಸ್ ಏನಿತ್ತು ಆವಾಗ ಇದು ಕೆಲಸ ಮಾಡ್ತಾಯಿತ್ತು. ಅದಾದಮೇಲೆ ಬಂದಿದ್ದೇನೆ 2 ಕೋರ್ ಪ್ರೊಸೆಸರ್ಸ್ಗಳು. ಸೊ ಆವಾಗ ಏನಾಯಿತು, ಅದರೊಳಗಡೆ 2 ಚೆಫ್ಗಳು ಇಂಟ್ರೊಡ್ಯೂಸ್ ಆದರು. ಅಂದರೆ ಆ ಪ್ರೊಸೆಸರ್ ಒಳಗಡೆ 2 ಕೋರ್ ಅಂತ ಏನಿದೆ ಅದು ನಿಮಗೆ ಎಕ್ಸಾಂಪಲ್ ಕೊಟ್ಬಿಟ್ಟು ನಾನು ಚೆಫ್ ಅಂತ ಹೇಳ್ತಾ ಇದ್ದೀನಿ. ಸೊ 2 ಚೆಫ್ಗಳು ಬಂತು ಅಂದರೆ ಏನಾಯಿತು, ಸೊ ಅವ್ರು ವರ್ಕ್ ಮಾಡೋದು ಈಸಿ ಆಯಿತು. ಅದಾದಮೇಲೆ ಬಂದ್ಬಿಟ್ಟು ಕ್ವಾಡ್ಕೋಮಲ್ಲಿ ಏನು ಮಾಡಿದ್ರು, 4 ಜನ ಪ್ರೊಸೆಸರ್ಸ್ಗಳು ಅಂದರೆ 4 ಚೆಫ್ಗಳು 4 ಪ್ರೊಸೆಸರ್ಸ್ಗಳು ಬರೋಕ್ಕೆ ಸ್ಟಾರ್ಟ್ ಆಯಿತು. ಸೊ ಅವಾಗ 4 ಜನ ಬಂದ್ಬಿಟ್ಟು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆವಾಗ ಇನ್ನೂ ಈಸಿ ಆಯಿತು. ಅಂದರೆ ನೀವೇನಾದ್ರು ಆರ್ಡ್ರ್ ಮಾಡಿದ್ರೆ ಕಿಚನ್ ಒಳಗಡೆ ಕುಕ್ಕಿಂಗ್ ಮಾಡೋದಾಗಿರಲಿ, ಇನ್ನೊಂದು ಏನಾದ್ರೂ ಬೇಯಿಸೋದಾಗಿರಲಿ, ಆ ಥರ ಎಲ್ಲ ಡಿಫ್ರೆಂಟ್ ಅವಾಗೇನೊಂದು ಜಾಬ್ ಕೊಟ್ಬಿಡ್ತಾಯಿದ್ರು. ಸೊ ಆ ಥರ ಬಂದ್ಬಿಟ್ಟು ಪ್ರೊಸೆಸರ್ ಒಳಗಡೆ ಕೋರ್ ಅನ್ನೋದು ಸಿಕ್ಕಾಪಟ್ಟೆ ಒಳ್ಳೆ ವರ್ಕ್ ಮಾಡೋಕ್ಕೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಅದು. ಸೊ ಇವಾಗ ಏನು ಮಾಡ್ತಾ ಇದ್ದಾರೆ, ಇವಾಗೆಲ್ಲ ಬಂದ್ಬಿಟ್ಟು 8 ಕೋರ್ 8 ಅಂದರೆ ಈಗ ನೀನು ಕಿಚನ್ ಸೆಟಪ್ ಒಳಗಡೆ ಬಂದ್ಬಿಟ್ಟು 8 ಕೋರ್ ಇದೆ ಅಂತ ಅಂದರೆ ಎಲ್ಲದಕ್ಕೂ ಅವನು ನೀನು ಬರೀ ಹೋಗಿ ಕುಕ್ ಮಾಡೋದ್ಬಿಟ್ಟು ಎಲ್ಲರಿಗೂ ಒಂದಕ್ಕೆ ಬಿಡಲ್ಲ. ಅದಕ್ಕೆ ಸಪ್ರೇಟಾಗಿ ಕೊಟ್ಬಿಟ್ಟಿದ್ದಾರೆ. ಈ ಒಂದು 3 ಪ್ರೊಸೆಸರು ಇದಕ್ಕೆ ವರ್ಕ್ ಮಾಡಲಿ ಅಂದರೆ ಗೇಮಿಂಗ್ ಆಪ್ಷನ್ಗಾಗಿರಲಿ. ಇನ್ನೂ ಒಂದು 2 ಬಂದ್ಬಿಟ್ಟು ಈ ಮೊಬೈಲ್ ಅಪ್ ಆ್ಯಂಡ್ ರನ್ನಿಂಗ್ ಆಗೋದಕ್ಕೆ ಬಳಸ್ತಾರೆ, ಆ ಸಿಸ್ಟಮ್ ಅಪ್ಗ್ರೇಡ್ ಆಗೋದಕ್ಕೆ ಬಳಸ್ತಾರೆ. ಆ ಥರ ರನ್ ಮಾಡೋದಕ್ಕೆ ಒಂದು ಕ್ಯಾಮ್ರಾ ಪಿಕಪ್ ಮಾಡಿ ರನ್ ಮಾಡಿ, ಈ ಥರ ಕೋರ್ಗಳನ್ನ ಏನು ಮಾಡ್ತು ಅಂದರೆ ಒಂದು ಪರ್ಟಿಕ್ಯುಲರ್ ಆಗಿ ಇವರು ಸೆಗ್ರಿಗೇಟ್ ಮಾಡಿಬಿಟ್ಟಿದ್ದಾರೆ ಇವತ್ತಿನ ಜನ್ರೇಷನ್ಗೆ. ಸೊ ಹಾಗಾಗಿ 8 ಕೋರ್ ಪ್ರೊಸೆಸರ್ಸ್ ಬಂದ್ಬಿಟ್ಟು ಇವತ್ತು ರನ್ನಿಂಗ್ ಇರ್ತಕ್ಕಂತಹ ಮೊಬೈಲುಗಳು. ಅದನ್ನು ಮೈಂಡಲ್ಲಿ ಮಾಡಿಕೊಳ್ಳಿ. ಬ್ಯಾಕ್ ಇನ್ 2007 ನಿಮಗೆ ಸಿಂಗಲ್ ಕೋರ್ ಪ್ರೊಸೆಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ಬಂದ್ಬಿಟ್ಟು ಡ್ಯುಯಲ್ ಕೋರ್ ಸ್ಟಾರ್ಟ್ ಆಗುತ್ತೆ. ಅದು ಬಂದ್ಬಿಟ್ಟು 2010 ಆಗುತ್ತೆ. ಆಮೇಲೆ 2012 ಕ್ವಾಡ್ಕೋಮ್ ಪ್ರೊಸೆಸ್ಗಳು ಸ್ಟಾರ್ಟ್ ಆಗುತ್ತೆ. ಸೊ ಅದಾದಮೇಲೆ ಬಂದ್ಬಿಟ್ಟು ಆಕ್ಟಾ ಕೋರ್ ಬಂದ್ಬಿಟ್ಟು 2015ನೇ ಇಸ್ವಿಯಿಂದನೇ ಸ್ಟಾರ್ಟ್ ಆಗುತ್ತೆ. ಅದನ್ನು ಮೈಂಡಲ್ಲಿ ಮಾಡಿಕೊಡಿ. ಬಟ್ ಅದನ್ನು ಅಪ್ಗ್ರೇಡ್ ಮಾಡ್ತಾ ಹೋಗ್ತಾರೆ. ಯಾವ ಥರ ಅಂತ ಅಂದರೆ ಅಡ್ವಾನ್ಸ್ಡ್ ಆಕ್ಟಾ ಕೋರ್ ಮಾಡ್ತಾರೆ, ಆಮೇಲೆ AI ಆಪ್ಟಿಮೈಸ್ಡ್ ಆಕ್ಟಾ ಕೋರ್ ಮಾಡ್ತಾರೆ. ಇವತ್ತು ಬಂದ್ಬಿಟ್ಟು ಏನು ರನ್ನಿಂಗಲ್ಲಿದೆ ಇಲೈಟ್ AI ಆಕ್ಟಾ ಕೋರ್ ಅಂತ ಅಂದ್ಬಿಟ್ಟು, ಅದು ಬಂದ್ಬಿಟ್ಟು ಕಾಸ್ಟ್ಲಿ ಮೊಬೈಲ್ಸಲ್ಲಿ ಇವತ್ತೆಲ್ಲ ಬಂದ್ಬಿಟ್ಟು ಅದನ್ನು ಯೂಸ್ ಮಾಡ್ತಾ ಇದ್ದಾರೆ. ಈ ಆಕ್ಟಾ ಕೋರ್ಗಿಂತ ಬೆಟರ್ ಏನು ನೀವು ನೋಡಬೇಕು ಅಂತ ಅಂದರೆ ಈ ನ್ಯಾನೋಮೀಟರ್ ಅಂತ ಪಕ್ಕದ ರೋನಲ್ಲಿ ನೀವು ನೋಡ್ತಾ ಬಂದರೆ, ಈ ನ್ಯಾನೋಮೀಟರ್ ಫಸ್ಟು 65 ನ್ಯಾನೋಮೀಟರಿಂದ ಹಿಡಿದು 3 ನ್ಯಾನೋಮೀಟರ್ ಇವತ್ತಿನ ಜನ್ರೇಷನ್ಗೆ ಬಂದಿರೋದು. ನ್ಯಾನೋಮೀಟರ್ ಅಂದರೆ ನಾನು ಹೇಳಿದೆ ನಿಮಗೆ ಒಂದು ಎಕ್ಸಾಂಪಲ್ ಕೊಟ್ಟೆ ನಾನು. ಸೊ ನಾನೊಂದು ಏನು ಎಕ್ಸಾಂಪಲ್ ಕೊಟ್ಟೆ ನಿಮಗೆ, ಕಿಚನ್ ಸೆಟಪ್ ಒಳಗಡೆ ಬಂದ್ಬಿಟ್ಟು ನೀವು ಚೆಫಾಗಿ ವರ್ಕ್ ಮಾಡ್ತಾ ಇದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಅಲ್ಲೇನಾಗುತ್ತೆ, ಅಲ್ಲಿ ಸ್ಟೋರ್ ರೂಮ್ಗೆ ಹೋಗಬೇಕು, ಸ್ಟೋರ್ ರೂಮಲ್ಲಿ ಬಂದ್ಬಿಟ್ಟು ಬೇಳೆ ತೊಗೊಂಬರ್ಬೇಕು. ಸೊ ಇನ್ನೊಂದು ಕಡೆ ಹೋಗಬೇಕು, ನೀವು ಪಾತ್ರೆ ತೊಳಿತಿರೋದು ಹೋಗ್ಬಿಟ್ಟು ಆ ಪಾತ್ರೆಗಳೆಲ್ಲ ವಾಶ್ ಆಗಿದೆ ಅಂತ ನೋಡ್ಕೊಂಬರ್ಬೇಕು. ಸೊ ಇನ್ನೊಂದು ಹೋಗಬೇಕು, ನೀವು ಒಗ್ಗರಣೆ ಹಾಕಬೇಕು. ಸೊ ಇನ್ನೊಂದು ಬರಬೇಕು, ದೋಸೆ ಬಿಡಬೇಕು. ಇದು ಒಂದು ಸೆಟಪ್ ನಿಮಗೆ. ಸೊ ಈ ಸೆಟಪ್ಪಲ್ಲಿ ಏನು ಮಾಡಬೇಕು, ಇಲ್ಲಿಂದ ಅಲ್ಲಿಗೆ ಹೋಗಬೇಕು, ಮತ್ತು ಅಲ್ಲಿಂದ ಮತ್ತೆ ಇನ್ನೊಂದು ಕಡೆಗೆ ರೌಂಡ್ ಹೊಡ್ಕೊಂಬರ್ಬೇಕು. ಸೊ ಅದನ್ನೇನು ಚೆಫ್ ಮಾಡ್ತಾ ಇರ್ತಾರೆ. ಸೊ ಅವಾಗ ಸ್ಪೀಡ್ ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಎಫಿಷಿಯನ್ಸಿ ಅಂತ ಏನು ಕರಿತೀವಿ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ದೂರ ಇರುತ್ತೆ. ಆವಾಗೆಲ್ಲ 65 ನ್ಯಾನೋಮೀಟರ್ ಅಂತ ದೂರ ಇತ್ತು. ಆ ಒಂದು ಏನು ಪ್ರೊಸೆಸರ್ ಒಳಗಡೆ ತುಂಬ ದೂರ ಹೋಗಬೇಕಾಗಿತ್ತು. ಆ ಟೈಮಲ್ಲಿ ಬಂದ್ಬಿಟ್ಟು ಈ ಬ್ಯಾಟ್ರಿ ಕನ್ಸಂಪ್ಷನ್ ಜಾಸ್ತಿ ಆಗ್ತಾಯಿತ್ತು. ಸೊ ಅದೊಂದು ಡಿಸಡ್ವಾಂಟೇಜ್ ಇತ್ತು ಆವಾಗಿನ ಕಾಲಕ್ಕೆ.
ಅದಾದಮೇಲೆ ಗ್ರ್ಯಾಜುವಲಿ ಏನು ಮಾಡಿದ್ರು, ಈ ನ್ಯಾನೋಮೀಟರ್ನ ಕಮ್ಮಿ ಮಾಡ್ಕೊಂಬರಕ್ಕೆ ಸ್ಟಾರ್ಟ್ ಮಾಡಿದ್ರು, ಡಿಸ್ಟೆನ್ಸ್ನ ಕಮ್ಮಿ ಮಾಡ್ಕೊಂಬರಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಇನ್ನು ಗಿಗಾಹರ್ಟ್ಸಿಗೆ ಬಂತು ಅಂತ ಅಂದರೆ ಇವತ್ತಿನ ಜನ್ರೇಷನ್ನಲ್ಲಿ ಗಿಗಾಹರ್ಟ್ಸ್ ಅನ್ನೋದು ವೆರಿ ಇಂಪಾರ್ಟೆಂಟ್. ನ್ಯಾನೋಮೀಟರ್ ಎಷ್ಟು ಇಂಪಾರ್ಟೆಂಟು, ಗಿಗಾಹರ್ಟ್ಸ್ ಕೂಡ ಅಷ್ಟೇ ಇಂಪಾರ್ಟೆಂಟು. ಸೊ ಅದನ್ನು ಏನೇ ಹತ್ರ ಕಂಬೈನ್ ಮಾಡಿದರೂ ಕೂಡ, ಆದರೆ ಈ ಸ್ಪೀಡ್ ಏನಿದೆ ಇದು ಬಂದ್ಬಿಟ್ಟು ಚೆಫ್ನ ಸ್ಪೀಡು. ನಿಮ್ಗೆ ಎಕ್ಸಾಂಪಲ್ ಕೊಡ್ತಾರೆ ನಾನು, ಚೆಫ್ನ ಸ್ಪೀಡು. ಅವನು ಬೇಗ ಕೆಲಸ ಮಾಡ್ತಾನೆ ಅಂತ ಅಂದರೆ ಅದಕ್ಕೆ ಕಾರಣ ಬಂದ್ಬಿಟ್ಟು ಗಿಗಾಹರ್ಟ್ಸ್. ಸೊ ಈಗ ಒಂದು ಕೋರ್ ಏನಿದೆ, ಆ ಒಂದು ಕೋರು ಫಾಸ್ಟಾಗಿ ವರ್ಕ್ ಮಾಡ್ತೈತೆ ಅಂತ ಅಂದರೆ ಅದರ ಸ್ಪೀಡ್ ಎಷ್ಟು ಅಂತ ಅಂದ್ಬಿಟ್ಟು, ಸೊ ಅಷ್ಟು ಸ್ಪೀಡ್ನ ಆ ಒಂದು ಪ್ರೊಸೆಸಸ್ ಒಳಗಡೆ ಬಿಲ್ಡ್ ಮಾಡಿರ್ತಾರೆ. ಒಂದು ನ್ಯಾನೋಮೀಟರು, ಮತ್ತೊಂದು ಗಿಗಾಹರ್ಟ್ಸ್, ಮತ್ತು ಇವಾಗ ಆಕ್ಟಾಕೋರ್ ಪ್ರೊಸೆಸರ್ಸ್. ಅದಲ್ಲದೆ ಬಂದ್ಬಿಟ್ಟು ನೀವೇನು ನೋಡಬೇಕು ಅಂತಂದರೆ ಸೀರೀಸು. ಇವತ್ತಿನ ಜನ್ರೇಷನ್ಗೆ ಸೀರೀಸು ವೆರಿ ಇಂಪಾರ್ಟೆಂಟ್. ಫಸ್ಟೆಲ್ಲ ಬಂದ್ಬಿಟ್ಟು ಸುಮಾರು ಕಡೆ ನಿಮ್ಗೆ ಏನಂತ ಅಂದರೆ 8 ಸೀರೀಸು, 7 ಸೀರೀಸು, 6 ಸೀರೀಸ್ ಅವೆಲ್ಲ ಕೇಳಿರ್ತೀರ ಅಲ್ವಾ. ಸೇಮ್ ಅದೇ ರೀತಿ ಲ್ಯಾಪ್ಟಾಪ್ಸಲ್ಲಿ ಏನು ಬರ್ತಾಯಿತ್ತು ಸೀರೀಸು, ಅದೇ ರೀತಿ ಇವಾಗ ಬಂದ್ಬಿಟ್ಟು ಆ್ಯಂಡ್ರಾಯ್ಡ್ ಫೋನ್ಸಲ್ಲೂ ಕೂಡ ಪ್ರೊಸೆಸರ್ಗಳು ಕೂಡ ತೊಗೊಂಬಂದಿದ್ದಾರೆ. ಸೊ ಸೀರೀಸ್ ಇಸ್ ವೆರಿ ಇಂಪಾರ್ಟೆಂಟು. ಸೀರೀಸ್ ಒಂದು ಮೈಂಡಲ್ಲಿ ಮಡಿಕೋಬೇಕು, ನ್ಯಾನೋಮೀಟರ್ಸ್ ಒಂದು ಮೈಂಡಲ್ಲಿ ಮಡಿಕೋಬೇಕು, ಗಿಗಾಹರ್ಟ್ಸ್ ಒಂದು ಮೈಂಡಲ್ಲಿ ಮಡಿಕೋಬೇಕು. ಈ ಮೂರನ್ನ ನೀವು ಅನಲೈಸ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು ಅಂದರೆ ಬೆಸ್ಟ್ ಮೊಬೈಲ್ನ ನೀವು ತೊಗೊಳ್ತೀರಾ. ಈಗ ಒಂದು ಇಮೇಜ್ ಹಾಕಿದ್ದೀನಿ, ಈ ಇಮೇಜ್ನ ನೀಟಾಗಿ ಅನಲೈಸ್ ಮಾಡಿದ್ರೆ ಗೊತ್ತಾಗುತ್ತೆ ಇವಾಗ ಯಾವುದು ಟಾಪ್ ರನ್ನಿಂಗಲ್ಲಿ ಇರ್ತಕ್ಕಂಥ ಪ್ರೊಸೆಸರ್ಸ್ ಅಂದ್ಬಿಟ್ಟು. ಫಸ್ಟ್ ಬಂದ್ಬಿಟ್ಟು ಯಾವುದು ಅಂತ ಅಂದರೆ ಸ್ನ್ಯಾಪ್ಡ್ರ್ಯಾಗನ್ 8 ಇಲೈಟ್ ಅಂದ್ಬಿಟ್ಟು. ಇದು ಬಂದ್ಬಿಟ್ಟು ಟಾಪ್ ಎಂಡಲ್ಲಿ ಇರ್ತಕ್ಕಂಥ, ಈಗ ಪ್ರೆಸೆಂಟಲ್ಲಿ ಇರ್ತಕ್ಕಂತಹ, ಮಾರ್ಕೆಟಲ್ಲಿ ಟ್ರೆಂಡಿಂಗಲ್ಲಿ ಇರ್ತಕ್ಕಂತಹ ಒಂದು ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರು. ಸೊ ಇದರಲ್ಲಿ ಟಾಪ್ ಎಂಡ್ ಮೊಬೈಲ್ಗಳಾಗಿರ್ತಕ್ಕಂತಹ ಸ್ಯಾಮ್ಸಂಗ್ ಗ್ಯಾಲಕ್ಸಿ S25 ಅಲ್ಟ್ರಾ, ಮತ್ತು ಎಕ್ಸಾಮಿ 15 ಅಲ್ಟ್ರಾ, ಆಮೇಲೆ OnePlus 15, ಇದರಲ್ಲೆಲ್ಲ ಬಂದ್ಬಿಟ್ಟು ಟಾಪ್ ಎಂಡ್ ಆಗಿರ್ತಕ್ಕಂಥ ಪ್ರೊಸೆಸರ್ನ ಯೂಸ್ ಮಾಡ್ತಾರೆ. ಹಾಗಾಗಿನೇ ಆ ಪರ್ಫಾರ್ಮೆನ್ಸು ತುಂಬಾ ಟಾಪ್ ಆಗಿರುತ್ತೆ. ಸೊ ನೋಡಿ ಇಲ್ಲಿ ಬಂದ್ಬಿಟ್ಟು 3 ನ್ಯಾನೋಮೀಟರ್ಸ್ನ ಯೂಸ್ ಮಾಡ್ತಾ ಇದ್ದಾರೆ. ಸೊ ಹಂಗಾಗಿ ಬಂದ್ಬಿಟ್ಟು ಪರ್ಫಾರ್ಮೆನ್ಸ್ ಚೆನ್ನಾಗಿರುತ್ತೆ. ಸೊ ಅದಾದಮೇಲೆ ಬಂದ್ಬಿಟ್ಟು ಯಾವುದು ಯೂಸ್ ಮಾಡ್ತಾರೆ, ಸೆಕೆಂಡ್ ಅಂದರೆ ಟಾಪ್ ಅದಿದ್ರೆ ಸೆಕೆಂಡ್ ಪೊಸಿಷನಲ್ಲಿ ಯಾವುದಿದೆ, ಸ್ನ್ಯಾಪ್ಡ್ರ್ಯಾಗನ್ 8 ಜನರೇಷನ್ 5 ಅಂತ ಒಂದು ಕೊಟ್ಟಿದ್ದಾರೆ. ಸೊ ಜನರೇಷನ್ 5 ಇರ್ತಕ್ಕಂಥ ಮೊಬೈಲು 8ಅಲ್ಲಿ. ಸೊ ಅದು ಕೂಡ 3 ಮತ್ತು 4 ನ್ಯಾನೋ ಎರಡರಲ್ಲೂ ಕೂಡ ಬಿಟ್ಟಿದ್ದಾರೆ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಯಾವುದು ಅಂತ ಅಂದರೆ ಇವಾಗೆಲ್ಲ ರಿಯಲ್ಮಿ, OnePlus 14 ಮತ್ತು ಐಕೋ 14 ಅಂತ ಬರುತ್ತೆ. ಸೊ ಆ ಮೊಬೈಲಲ್ಲಿ ಬಂದ್ಬಿಟ್ಟು ಈ ಥರ ಪ್ರೊಸೆಸರ್ನ ಯೂಸ್ ಮಾಡ್ತಾ ಇದ್ದಾರೆ. ಅದು ಬಿಟ್ಟರೆ ನೆಕ್ಸ್ಟ್ ಬಂದ್ಬಿಟ್ಟು ಪ್ರೀಮಿಯಮ್ ಮಿಡ್ ರೇಂಜಲ್ಲಿ ಬರ್ತಕ್ಕಂಥವು, ಅದು ಬಂದ್ಬಿಟ್ಟು ಸ್ನ್ಯಾಪ್ಡ್ರ್ಯಾಗನ್ 7 ಜನರೇಷನ್ 4 ಗುರು. ಅವೆಲ್ಲ ಬಂದ್ಬಿಟ್ಟು ಅಲ್ಲೂ ಅಷ್ಟೇ ನ್ಯಾನೋಮೀಟರ್ ನೋಡಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಯಾಕೆ ಅಂತ ಅಂದರೆ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಪರ್ಫಾರ್ಮೆನ್ಸ್ ಲೋ ಆಗ್ತಾ ಇದೆ ಅಂತ ಅಂದ್ಬಿಟ್ಟು, ಹಂಗಂದ್ಬಿಟ್ಟು ತುಂಬ ಕಳಪೆ ಅಂತ ಏನಿಲ್ಲ. ಸೊ ಗುಡ್ ಅಂದರೆ ಕಂಪ್ಯಾರಿಟಿವ್ಲಿ ಅಂದರೆ ನೀವು ಎಷ್ಟು ಕಾಸು ಕೊಡ್ತೀರಾ ಅದಕ್ಕೆ ತಕ್ಕನಾಗಿರ್ತಕ್ಕಂತಹ ಪ್ರೊಸೆಸರ್ನ ನಿಮ್ಮ ಒಂದು ಮೊಬೈಲಲ್ಲಿ ಕೊಟ್ಟಿರ್ತಾರೆ. ಸೊ ಇದರಲ್ಲಿ ಯಾವ್ದು ಬರುತ್ತೆ, ನಥಿಂಗ್ ಫೋನ್ ಬರ್ತಾ ಇದೆ, ಮೋಟೋರೋಲಾ ಬರ್ತದೆ 8 ಸೀರೀಸ್. ಸೊ ಅದು ಬಿಟ್ಟರೆ ವಿವೋ V ಸೀರೀಸ್ ಎಲ್ಲ ಬರ್ತಾರೆ, ಅದೆಲ್ಲ ಬಂದ್ಬಿಟ್ಟು ಈ ಸ್ನ್ಯಾಪ್ಡ್ರ್ಯಾಗನ್ 7 ಜನರೇಷನಲ್ಲಿ. ಸೊ ಅದು ಬಿಟ್ಟರೆ ನೆಕ್ಸ್ಟ್ ಮಿಡ್ ರೇಂಜ್. ಸೊ ನಿಮಗೆ ಸ್ನ್ಯಾಪ್ಡ್ರ್ಯಾಗನ್ 6 ಅಂತ ಕೊಡ್ತಾ ಇದ್ದಾರೆ. ಸೊ ಅದರಲ್ಲಿ ಬಂದ್ಬಿಟ್ಟು ಜನರೇಷನ್ 4 ಇದೆ, ಅದು ಕೂಡ 4 ನ್ಯಾನೋಮೀಟ್ರನೇ ಸ್ಪೀಡ್ ಅದೆಲ್ಲ ಬರೋದು, ಅಂದರೆ ಫ್ಯಾಬ್ರಿಕೇಷನ್ ಬಂದ್ಬಿಟ್ಟು. ಸೊ ಅದೆಲ್ಲ ಬಂದ್ಬಿಟ್ಟು ಇವತ್ತಿನ ಜನ್ರೇಷನ್ಗೆ ರೆಡ್ಮಿ ನೋಟ್ 14, ಓಪೋ ಸೀರೀಸು, ರಿಯಲ್ಮಿ ಸೀರೀಸು. ಸೊ ಇದೆಲ್ಲ ಬಂದ್ಬಿಟ್ಟು ಮಿಡ್ ರೇಂಜಲ್ಲಿ, ಮಿಡಲ್ ಕ್ಲಾಸ್ ಪೀಪಲ್ಗೆ ಅಂತಲೇ ಹೇಳ್ಬೋದು. ಪ್ರೀಮಿಯಮ್ ರೇಂಜವರು ಈ ಮಿಡಲ್ ಕ್ಲಾಸವ್ರು ತೊಗೋತಾರೆ, ಅದು ಬೇರೆ ವಿಚಾರ. ಬಟ್ ಅಂದರೆ ನಾರ್ಮಲಾಗಿ ಎಲ್ಲರೂ ಹೋಗೋಂಥದ್ದು ಮಿಡ್ ರೇಂಜ್ ಬ್ಯಾಲೆನ್ಸ್ಡ್ ಆಗಿರ್ತಕ್ಕಂಥ ಮೊಬೈಲ್ಗೆ. ಅದು ಬಿಟ್ಟರೆ ನೆಕ್ಸ್ಟ್ ಎಂಟ್ರಿ ಲೆವೆಲ್ ಫೋನು. ಸೊ ಎಂಟ್ರಿ ಲೆವೆಲ್ ಅಂತಂದರೆ ಯಾವ ಥರ, ಒಂದು 15,000 ರೇಂಜ್ ಅಂತ ಅಂದ್ಕೋಬೋದು. ಸೊ ಆ ರೇಂಜಲ್ಲಿ ಇರ್ತಕ್ಕಂಥ ಮೊಬೈಲ್ಗಳಿಗೆ ಇವ್ರು ಏನು ಮಾಡಿದ್ದಾರೆ, 4th ಸ್ನ್ಯಾಪ್ಡ್ರ್ಯಾಗನ್ ಪ್ರೊಸೆಸರ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಬಂದ್ಬಿಟ್ಟು 4th ಜನ್ ಸೀರೀಸ್ ಕೊಟ್ಟಿದ್ದಾರೆ. ಸೊ ಅಲ್ಲಿ ಬಂದ್ಬಿಟ್ಟು ಏನಾದರೂ ಫ್ಯಾಬ್ರಿಕೇಷನ್ ಯಾವುದಿದೆ, 4 ಮತ್ತು 6 ನ್ಯಾನೋಮೀಟ್ರ್ ಇದೆ. ಸೊ ಅದೊಂದು ಸ್ವಲ್ಪ ಸ್ಪೀಡ್ ಕಮ್ಮಿ. ಸೊ ಅವೆಲ್ಲ ಯಾವುದು, ಪೋಕೋ, ರೆಡ್ಮಿ ಬಜೆಟ್ ಸೀರೀಸ್ ಮೊಬೈಲು, ಸ್ಯಾಮ್ಸಂಗ್ A1 ಸೀರೀಸ್ ಮೊಬೈಲು. ಸೊ ಈ ಥರದಲ್ಲಿ ಏನು ಮಾಡ್ತಾರೆ ಅಂತ ಅಂದರೆ ಸೀರೀಸಲ್ಲಿ ಈ ಥರ ರೇಂಜ್ ಆಫ್ ದ ಮೊಬೈಲ್ಸು ಆಕ್ಟಾಕೋರ್ ಪ್ರೊಸೆಸರ್ನ ಯೂಸ್ ಮಾಡ್ತಿರ್ತಾರೆ. ಸೊ ನಿಮಗೆ ಬೆಟರ್ ಪ್ರೊಸೆಸರ್ ಕಂಪ್ಯಾರಿಸನ್ಗೆ 2 ಫೋನನ್ನು ನಿನಗೆ ಎಕ್ಸಾಂಪಲ್ ಆಗಿ ತೋರಿಸ್ತಾ ಇದ್ದೀನಿ. ಸೊ ಮೊದಲನೇದು ಬಂದ್ಬಿಟ್ಟು ರೆಡ್ಮಿ 14 ನೋಟ್, ಆಮೇಲೆ ರೆಡ್ಮಿ 15 ನೋಟು ಸೆಕೆಂಡ್ ಒನ್. ಸೊ ಇದರಲ್ಲಿ ಆಕ್ಟಾಕೋರ್ ಪ್ರೊಸೆಸರು ಡಿಫಾಲ್ಟು, ಅದರಲ್ಲಿ ಯಾವುದೇ ಆಗಿರ್ತಕ್ಕಂಥ ಬದಲಾವಣೆ ಇರೋದಿಲ್ಲ. ಅದಾದಮೇಲೆ ಬರ್ತಕ್ಕಂಥದ್ದೇ ಫ್ಯಾಬ್ರಿಕೇಷನ್ನು. ಸೊ ಅದರಲ್ಲಿ ಬಂದ್ಬಿಟ್ಟು ಯಾವುದು ಅಂತ ಅಂದರೆ ಪ್ರೊಸೆಸರ್ಸ್ ಬಂದ್ಬಿಟ್ಟು 6nm ಮತ್ತು 4nm. 14ನಲ್ಲಿ ಬಂದ್ಬಿಟ್ಟು 6nm ಇದೆ, ಮತ್ತು ರೆಡ್ಮಿನಲ್ಲಿ ಬಂದ್ಬಿಟ್ಟು 4nm ಇದೆ. nm ಅಂದರೆ ನ್ಯಾನೋಮೀಟರ್ಸ್ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿನೇ ಸ್ಪೀಡ್ ಬಂದ್ಬಿಟ್ಟು 15 ಹೈ ಇರುತ್ತೆ. ಅದಲ್ಲದೆ ಗಿಗಾಹರ್ಟ್ಸ್ ಕ್ಲಾಕ್ ಸ್ಪೀಡ್ ಅಂತ ಏನು ಹೇಳಿದ್ನಲ್ಲ, ಅದು ಬಂದ್ಬಿಟ್ಟು
14 ಬಂದ್ಬಿಟ್ಟು 2.4 ಇದ್ದರೆ 15 ಬಂದ್ಬಿಟ್ಟು ಅಪ್ ಟು 2.6 ತನಕ ಇದೆ. ಸೊ ಹಂಗಾಗಿ ಕಂಪ್ಯಾರಿಟಿವ್ಲಿ 15 ನೋಟ್ 5G ಏನಿದೆ ರೆಡ್ಮಿ ಅದು ಬಂದ್ಬಿಟ್ಟು ಬೆಟರ್ ಪರ್ಫಾರ್ಮೆನ್ಸು, ಹೈ ಎಫಿಷಿಯನ್ಸಿ ಅಂತಲೇ ಹೇಳ್ಬೋದು. ಇವಾಗ ನಿಮ್ಗೆ ಅರ್ಥ ಆಗಿರುತ್ತೆ ಪ್ರೊಸೆಸರ್ ಎಷ್ಟು ಇಂಪಾರ್ಟೆಂಟು, ಪ್ರೊಸೆಸರ್ಸ್ ಒಳಗಡೆ ನ್ಯಾನೋಮೀಟರ್ ಎಷ್ಟು ಇಂಪಾರ್ಟೆಂಟು, ಆಮೇಲೆ ಗಿಗಾಟ್ಸ್ ಎಷ್ಟು ಇಂಪಾರ್ಟೆಂಟ್ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಟೈಮ್ ನೀವೇನಾದ್ರು ಮೊಬೈಲ್ನ ಬೈ ಮಾಡ್ತಾ ಇದ್ದೀರಾ ಅಂತ ಅಂದರೆ, ಅಥವಾ ಯಾರು ಬೈ ಮಾಡ್ತಾ ಇದ್ದಾರೆ ಅಂತ ಅಂದರೆ ಅವ್ರಿಗೆ ಈ ಥರ ಟಿಪ್ಸ್ ನೀವೇ ಕೊಡ್ಬೋದು. ಗುರು ನೀನು ಆಕ್ಟಾಕೋ ನೋಡ್ಬಿಟ್ಟು ಮೊಬೈಲ್ ತೊಗೋಬೇಡ, ನ್ಯಾನೋಮೀಟರ್ಸ್ ನೋಡಿ ಎಷ್ಟಿದೆ ಅಂತ ಅಂದ್ಬಿಟ್ಟು, ಅದಲ್ಲದೆ ಬಂದ್ಬಿಟ್ಟು ಗಿಗಾಟ್ ಸ್ಪೀಡ್ ನೋಡ್ಬಿಟ್ಟು ತೊಗೋರು. ಸೊ ಅದ್ರ ಮೇಲೆ ಬಂದ್ಬಿಟ್ಟು ಅದಲ್ಲದೆ ಸೀರೀಸ್ ಕೂಡ ಇಂಪಾರ್ಟೆಂಟು. ಈ ಸೀರೀಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇವಾಗೆಲ್ಲ ಒಂದು 8 ಸೀರೀಸ್ ರನ್ನಿಂಗಲ್ಲಿದೆ. ಸೊ ಇದನ್ನೆಲ್ಲ ಕಂಪ್ಯಾರಿಸನ್ ಮಾಡ್ಬಿಟ್ಟು ಮೊಬೈಲ್ ತೊಗೊಳ್ಳಿ. ಹೈ ಎಂಡ್ ಮೊಬೈಲ್ ತೊಗೋಬೇಕು ಅಂದರೆ ಕಾಸ್ಟ್ ಅಂತೂ ಜಾಸ್ತಿ ಆಗಿರುತ್ತೆ, ಅದನ್ನು ಮೈಂಡಲ್ಲಿ ಮಾಡಿಕೊಳ್ಳಿ. ಸೊ ಮಿಡ್ ಡೇ ವೇರಿಯಂಟ್ ಎಲ್ಲ ಬಂದ್ಬಿಟ್ಟು ಯಾವ ಥರ ಅಂದರೆ 7 ಸೀರೀಸು 6 ಸೀರೀಸ್ ಇದೆ. ಸೊ ಅದನ್ನು ನೀವು ಬೈ ಮಾಡ್ಬೋದು. ಸೊ ಇದೇ ರೀತಿಯಾಗಿರ್ತಕ್ಕಂಥ ಟೆಕ್ನಿಕಲ್ ಇನ್ಫಾರ್ಮೇಷನ್ ಬೇಕು ಅಂತ ಅಂದರೆ ನನ್ನ ಒಂದು ಪೇಜ್ನ ಫಾಲೋ ಮಾಡ್ಕೊಳ್ಳಿ. ನಿಮಗೇನಾದರೂ ಟೆಕ್ನಿಕಲ್ ರಿಲೇಟೆಡ್ ಇಶ್ಯೂಸ್ ಆಗಿತ್ತು ಅಂತ ಅಂದರೆ ಯಾವ್ದಾದ್ರು ಮೊಬೈಲಲ್ಲೇ ಆಗಿರಲಿ, ಲ್ಯಾಪ್ಟಾಪಲ್ಲೇ ಆಗಿರಲಿ, ಸೊ ಅದ್ರ ಬಗ್ಗೆ ಏನಾದರೂ ನಿಮ್ಗೆ ಇನ್ಫಾರ್ಮೇಷನ್ ಬೇಕು, ಸೊಲ್ಯೂಷನ್ ಬೇಕು ಅಂತ ಅಂದರೆ ನನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಅದ್ರ ಬಗ್ಗೆ ಕೂಡ ಒಂದು ವಿಡಿಯೋ ಮಾಡಿ ಹಾಕ್ತೀನಿ.